ಇಲ್ಲ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಯುಗಾದಿ ಹಬ್ಬದ ಪಾಡ್ಯದ ವಿಡಿಯೋ. ಅಂದರೆ ಎಣ್ಣೆ ಸ್ನಾನ ಇರುತ್ತಲ್ವ, ಹಾಗಾಗಿ ಎಣ್ಣೆ ಸ್ನಾನ ಮಾಡಬೇಕು ಅಂತೇಳಿ ಇವಾಗ ನೀರಿಗೆ ಸ್ವಲ್ಪ ಬೇವಿನ ಸೊಪ್ಪು ಹಾಕ್ಕೊಂಡು ಆರುಷ್ಗೆ ಜಳಕನ ಮಾಡಿಸಿದ್ವಿ. ಮಾಡಿಸಾದ್ಮ್ಯಾಗ ಅವನು ಮಾವಿನಕಾಯಿ ತಿನ್ನುವಾಗ ಅದು ಹುಳಿ ಭಾಳ ಹತ್ತಾಕತ್ತಿತ್ತು. ಹುಳಿ ಭಾಳ ಹತ್ತೋದಕ್ಕೆ ಹೆಂಗೆ ಮಾಡಾಕತ್ತಿದ್ದಾನೆ ನೋಡಿ. ಹಂಗೆ ಶ್ರೇಯ ಎಲ್ಲರದು ಜಳಕ ಕೂಡ ಆಗಿತ್ತು. ಆದಮೇಲೆ ಇವಾಗ ಪೂಜೆನೂ ನಾನು ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿ ಹಾಗೆ ದೇವರ ನೈವೇದ್ಯಕ್ಕೆ ನಾವು ಶಾವ್ಗೆ ಹಬ್ಬ ಅಂತೇಳಿ ಶಾವ್ಗೆ ಬಸಿತೀವಿ. ಶಾವ್ಗೆ ಹಬ್ಬ ಇತ್ತು, ಹಾಗಾಗಿ ಶಾವ್ಗೆನ ಬಸೋದು ನಾವು ಎಲ್ಲ ಬೆಳಗ್ಗೆಗೆ ನಾಷ್ಟ ಅಂತೇಳಿ ಅದನ್ನ ಮಾಡಿದ್ವಿ. ಬಾಗಿಲಿಗೆ ಕೂಡ ಮಾವಿನಕಾಯಿ ತೋರಣನ ಕಟ್ಟಿದ್ವಿ. ಹಂಗೆ ಹೂಗಳು ಅಂದರೆ ಪೂಜೆ ಎಲ್ಲ ಮುಗಿದಿತ್ತು, ಹೂವು ಹಾಕೋದಷ್ಟೇ ಇತ್ತು ನೋಡಿ. ಈ ಥರ ಬೇವು ಮತ್ತು ಹೂಗಳನ್ನು ಸಪ್ರೇಟಾಗಿ ಇಟ್ಕೊಂಡು ಪೂಜೆಗೆ ಮಾಡಿ ಇವಾಗ ಹೂವನ್ನೆಲ್ಲ ಇಟ್ಟು ಸಿಂಪಲ್ಲಾಗಿ ಈ ಥರ ನಾವು ಯುಗಾದಿ ಹಬ್ಬನ ಮಾಡ್ತಾಯಿದ್ದೀವಿ. ನಂತರ ಈ ದೇವರ ನೈವೇದ್ಯಕ್ಕೆ ನಾನಿಲ್ಲಿ ಶಾವ್ಗೆ ಹಬ್ಬ ಇರೋದ್ರಿಂದ ಶಾವ್ಗೆ ಕೂಡ ಬಸೋದು ಅದು ಕೂಡ ನೈವೇದ್ಯಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ಬೇವು ಬೆಲ್ಲನ ಹೇಗೆ ಮಾಡೋದು ಅನ್ನೋದನ್ನು ನಿನ್ನಿನ ವಿಡಿಯೋದೊಳಗೆ ಇತ್ತು, ಪೂರ್ತಿ ವಿಡಿಯೋ ಅದರಲ್ಲಿದೆ. ಅದನ್ನು ಕೂಡ ನಾನು ಸ್ವಲ್ಪ ವಿಡಿಯೋನ ಶೇರ್ ಮಾಡಿದ್ದೀನಿ ನೋಡಿ. ಈ ಥರ ಹಾಲು ಸಕ್ಕರೆಯನ್ನು ಫಸ್ಟು ನಾವು ಪೂಜೆ ಆದಮೇಲೆ ನೈವೇದ್ಯಕ್ಕೆ ಇಡ್ತೀವಿ. ನಂತರ ಬೇವು ಬೆಲ್ಲ, ನಂತರ ಶಾವ್ಗೆ ಹಬ್ಬ ಇರೋದ್ರಿಂದ ಶಾವ್ಗೆ ಬಸ್ತಿರೋದನ್ನು ನೈವೇದ್ಯಕ್ಕೆ ಇಡ್ತೀವಿ. ಬೇವು ಬೆಲ್ಲನ ನಾನು ಇನ್ನೂ ಮಾಡಿರಲಿಲ್ಲ, ಅಂದರೆ ಪೂಜೆ ಎಲ್ಲ ಮುಗಿದು ನೆಕ್ಸ್ಟ್ ನಾನು ಹಾಗೆ ನೈವೇದ್ಯಕ್ಕೆ ತೋರಿಸ್ಲಿಕ್ಕೆ ಮಾತ್ರ ಇದಿಷ್ಟು ಇಟ್ಕೊಂಡಿದ್ದೆ. ಇದನ್ನು ತೊಗೊಂಡ್ಬಿಟ್ಟು ಇವಾಗ ಬೇವು ಬೆಲ್ಲನ ನೈವೇದ್ಯ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ಈ ಥರ ಪೂಜೆ ಎಲ್ಲ ಸಿಂಪಲ್ಲಾಗಿ ಆಯಿತು. ಆದಮೇಲೆ ಇವಾಗ ಬೇವು ಬೆಲ್ಲನ ರೆಡಿ ಮಾಡಿಕೊಂಡು ಹಾಗೆ ಶಾವ್ಗೆ ಹಬ್ಬನ ಶಾವ್ಗೆ ಬಸ್ತು ಅದು ಕೂಡ ದೇವರ ನೈವೇದ್ಯಕ್ಕೆ ಇಡಬೇಕು ನೋಡಿ. ಈ ಥರ ಬೆಳಗ್ಗೆ ಪೂಜೆ ಎಲ್ಲ ಆಯಿತು ನೋಡಿ. ಇವಾಗ ದೀಪ ಹಚ್ಚಿ ಹಾಗೆ ಸ್ವಲ್ಪ ಅಂದರೆ ಪೂಜೆ ಮಾಡಿ ಹಾಗೆ ಬಿಡಬಾರ್ದು ಅಂಥೇಳಿ ಸ್ವಲ್ಪ ಕಪ್ಪೊಳಗೆ ಸ್ವಲ್ಪ ಹಾಲು ಸಕ್ಕರೆಯನ್ನು ನೈವೇದ್ಯಕ್ಕಿಟ್ಟು ನಂತರ ಈ ಥರ ದೀಪ ಹಚ್ಚಿ ಅಗರಬತ್ತಿನ ಬೆಳೆಗೆ ಹಾಗೆ ಬಿಟ್ಟು ನಂತರ ಬೇಳೆ ಹಾಕಿ ಹೋಳಿಗೆ ಕೂಡ ಮಾಡಬೇಕು ನೋಡಿ. ಈ ಥರ ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ಪೂಜೆ ಆಯಿತು, ಯುಗಾದಿ ಹಬ್ಬದ ಪೂಜೆ. ಇವಾಗ ಬೇವು ಬೆಲ್ಲ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ. ಒಂದು 2 ಕಪ್ಪಷ್ಟು ನಾನು ಸಣ್ಣ ಕಪ್ಪಲ್ಲಿ 2 ಕಪ್ಪು ಹುರ್ಕಡಲೆ ತೊಗೊಂಡಿದ್ದೀನಿ. ಸ್ವಲ್ಪ ಬೆಲ್ಲ, ಹಾಗೆ ತೆರೆದಿಟ್ಕೊಂಡಿರುವಂಥ ಕೊಬ್ಬರಿ ತೊಗೊಂಡಿದ್ದೀನಿ, ಅಂದರೆ ಒಣಗಿರುವಂಥ ಕೊಬ್ಬರಿ. ಸ್ವಲ್ಪ 2 ರಿಂದ 3 ಕಡ್ಡಿ ಬೇವನ್ನ ತೊಗೊಂಡಿದ್ದೀನಿ. ನಂತರ ಇಲ್ಲಿ ಸಣ್ಣ ಮಿಕ್ಸರ್ ಜಾರ್ದೊಳಗೆ ಹುರ್ಕಡಲೆ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಇದನ್ನು ಸ್ವಲ್ಪ ಪೌಡರ್ ಗತೆ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪೌಡರ್ ಇದ್ದರೆ ಸಾಕು. ನಂತರ ಒಂದು ಪ್ಲೇಟ್ ಒಳಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸ್ವೀಟು ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಇದಿಷ್ಟು ಬೆಲ್ಲನ ಸೇರಿಸ್ಕೊಂಡು ನಂತರ ತೆರೆದಿಟ್ಕೊಂಡಿರುವಂಥ ಒಣಗಿರೋ ಕೊಬ್ಬರಿ ಪುಡಿನ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ನಿಮಗೆ ಬೇಕಾದರೆ ಸ್ವಲ್ಪ ಏಲಕ್ಕಿ ಪೌಡ್ರು ಕೂಡ ನೀವು ಹಾಕೋಬಹುದು, ನಾನು ಹಾಕ್ಕೊಂಡಿಲ್ಲ. ನಂತರ ಇದಕ್ಕೆ ಸ್ವಲ್ಪ ಬೇವನ್ನ ಸಣ್ಣದಾಗಿ ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡ್ರೆ ಬೇವು ಬೆಲ್ಲ ರೆಡಿ ಆಯಿತು ನೋಡಿ. ಇದಿಷ್ಟು ಬೇವು ಬೆಲ್ಲ ಇವಾಗ ರೆಡಿ ಆಯಿತು. ನಂತರ ಇಲ್ಲಿ ಶಾವ್ಗೆ ಅಂತ ಅಂದರೆ ಬೆಳಗ್ಗೆ ಎಣ್ಣೆ ಸ್ನಾನ ಆದಮೇಲೆ ಶಾವ್ಗೆ ಹಬ್ಬ ಅಂತೇಳಿ ಇರುತ್ತೆ. ಅದಕ್ಕೆ ನಾವು ಬೆಳಗ್ಗೆ ದೇವರಿಗೆ ನೈವೇದ್ಯಕ್ಕೆ ಸ್ವಲ್ಪ ಶಾವ್ಗೆಯನ್ನು ಇಟ್ಟು ನಂತರ ಉಳಿದಿರೋದನ್ನು ಎಲ್ಲರೂ ಅದನ್ನೇ ತಿಂತಾರೆ ಬೆಳಗಿನ ನಾಷ್ಟ ಅಂಥೇಳಿ ನೋಡಿ. ಈ ಥರ ಸ್ವಲ್ಪ ಶಾವ್ಗೆಯನ್ನು ತೊಗೊಂಡಿದ್ದೀನಿ. ನಂತರ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಕುದಿಯಲಿಕ್ಕೆ ಇಟ್ಕೊಂಡಿದ್ದೆ. ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ. ಆವಾಗ ಇಲ್ಲಿ ಶಾವ್ಗೆಯನ್ನು ಹಾಕ್ತಾಯಿದ್ದೀನಿ ನೋಡಿ.
ಇದಿಷ್ಟು ಶಾವಿಗೆಯನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದೆರಡು ಸರ್ತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಒಂದು 5ರಿಂದ 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ತುಂಬ ಬೇಗ ಶಾವಿಗೆ ಕುದಿಯುತ್ತೆ. ನೋಡಿ, ನೀರು ಸ್ವಲ್ಪ ಜಾಸ್ತಿ ಇದ್ದರೆ ಉದುರಾಗಿ ತುಂಬ ಚೆನ್ನಾಗಿರುತ್ತೆ. ಗಟ್ಟಿಯಾಗಿ ಹತ್ಕೊಳ್ಳೋದು ಏನೂ ಇರೋಂಗಿಲ್ಲ. ನೋಡಿ, ಒಂದು ಅರ್ಧ ಭಾಗ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಒಂದು 5ರಿಂದ 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಇವಾಗ ನೋಡಿ ಈ ಥರ ಚೆನ್ನಾಗಿ ಕುದ್ದಿದೆ. ಇದಕ್ಕೆ ನಾವು ನೀರನ್ನೆಲ್ಲ ಸ್ವಲ್ಪ ಬಸಿದು ನಂತರ ತಣ್ಣೆ ನೀರನ್ನು ಹಾಕಿ ಮತ್ತೆ ನೀರನ್ನು ಬಸಿದಿಟ್ಕೊಂಡ್ರೆ ಉದುರಾಗಿ ತುಂಬ ಚೆನ್ನಾಗಿ ಶಾವಿಗೆ ಆಗುತ್ತೆ. ನೋಡಿ, ಸ್ವಲ್ಪ ಆ ನೀರನ್ನು ಅಂದರೆ ಬಿಸಿ ನೀರಿತ್ತಲ್ವ ಅದನ್ನು ಸ್ವಲ್ಪ ಬಸಿದು ನಂತರ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡು ಈ ಥರ ಬಸ್ಕೊಂಡಿದ್ದೀನಿ. ಅಂದರೆ ಉದುರಾಗಿ ತುಂಬ ಚೆನ್ನಾಗಿರುತ್ತೆ. ಆರಿದ್ರೂ ಕೂಡ ಇದು ಗಟ್ಟಿ ಆಗೋದಿಲ್ಲ, ಉದುರಾಗಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ದೇವರ ನೈವೇದ್ಯಕ್ಕೆ ಅಂತೇಳಿ ಈ ಥರ ನಾನು ಸ್ವಲ್ಪ ಶಾವಿಗೆಯನ್ನು ತೆಗೆದು ಹಾಕ್ತಾ ಇದ್ದೀನಿ. ನಂತರ ಇಲ್ಲಿ ಸ್ವಲ್ಪ ಬೆಲ್ಲ ಮತ್ತು ತುಪ್ಪ, ಸ್ವಲ್ಪ ಹಾಲು ಇಟ್ಕೊಂಡಿದ್ದೀನಿ. ನೋಡಿ, ಇದು ಶಾವಿಗೆ ಹಬ್ಬ. ಯುಗಾದಿ ಆದ ಮರನೇ ದಿವಸ ಪಾಡೆ ಅಂತೇಳಿ ಇರುತ್ತಲ್ವ, ಆವಾಗ ಶಾವಿಗೆ ಹಬ್ಬ ಅಂತೇಳಿ ಈ ಥರ ನಾವು ಮಾಡ್ತೀವಿ. ನೋಡಿ, ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಾಲು ಹಾಕ್ಕೊಂಡು ಬೆಲ್ಲದಲ್ಲಿ ಅಥವಾ ಸಕ್ಕರೆನ ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರೋದು. ನೋಡಿ, ಇವಾಗ ಇದನ್ನು ದೇವರ ನೈವೇದ್ಯ ಆದಮೇಲೆ ಇದನ್ನೇ ನಾವು ನಾಷ್ಟ ಅಂತೇಳಿ ಮಾಡ್ತೀವಿ ಬೆಳಗ್ಗೆ. ಇದಿಷ್ಟಾದಮೇಲೆ ಬೇಳೆಯನ್ನು ಮೊದಲೇ ಕುದಿಯಲಿಕ್ಕೆ ಇಟ್ಕೊಂಡಿದ್ದೆ. ಅಂದರೆ ಪೂಜೆ ಮಾಡುವಾಗ ನೀರು ಕುಕ್ಕರ್ ಒಳಗೆ ಹಾಕಿ ಕುದಿಯೋದಕ್ಕೆ ಇಟ್ಕೊಂಡಿದ್ದೆ. ಕುದ್ದು ಎಲ್ಲ ಆದಮೇಲೆ ಈ ಥರ ನಾನು ಹೋಳಿಗೆ ಮಾಡೋದು ಸ್ವಲ್ಪ ವಿಡಿಯೋನ ಕ್ಲಿಪ್ ಮಾಡ್ಕೊಂಡಿದ್ದೀನಿ. ಅಂದರೆ ಪೂರ್ತಿ ವಿಡಿಯೋನ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ 4-5 ಡೇಸ್ ಹಿಂದೆಯೇ. ಅಂದರೆ ಯುಗಾದಿ ಹಬ್ಬದ ಸ್ಪೆಷಲಾಗಿ ಹೋಳಿಗೆ ರೆಸಿಪಿ ಅಂತೇಳಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದು ಮತ್ತು ಹೋಳಿ ಹುಣ್ಣಿಮೆಗೆ ಹೋಳಿಗೆ ರೆಸಿಪಿ ಅಂತೇಳಿ ಅದು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ಈ ವಿಡಿಯೋನ ನಾನೇನು ಮಾಡೋದಕ್ಕೆ ಹೋಗಲಿಲ್ಲ. ನಂತರ ಸ್ವಲ್ಪ ವಿಡಿಯೋನ ಅಷ್ಟೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಬೇಳೆ ಹೋಳಿಗೆಯನ್ನು ಮಾಡ್ತೀವಿ. ಬೇಳೆ ಹೋಳಿಗೆ, ಹಾಗೆ ಕಟ್ಟಿನ ಸಾರು, ಬದನೆಕಾಯಿ ಪಲ್ಯ, ಶಾಂಡ್ಗಿ ಈ ಥರದ್ದು ದೇವರ ನೈವೇದ್ಯಕ್ಕೆಲ್ಲನೂ ಮಾಡ್ತೀವಿ. ನೋಡಿ, ಹೋಳಿಗೆ ಕೂಡ ಇವಾಗ ರೆಡಿ ಆಯಿತು. ಹಾಗೆ ಇಲ್ಲಿ ಬೇವು ಬೆಲ್ಲ ಕೂಡ ರೆಡಿ ಆಯಿತು. ನಂತರ ದೇವರ ನೈವೇದ್ಯಕ್ಕೆ ಅಂತೇಳಿ ಈ ಬೇವು ಬೆಲ್ಲನ ಇಟ್ಕೊಂಡಿದ್ದೀನಿ. ಇವಾಗ ಅಗರಬತ್ತಿ ಹಚ್ಚಿ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಶಾವಿಗೆ ಹಬ್ಬದ್ದು ಮತ್ತು ಹಾಗೆ ಬೇವು ಬೆಲ್ಲ ಯುಗಾದಿ ಹಬ್ಬನ ಈ ಥರ ನಾವು ಸಿಂಪಲ್ಲಾಗಿ ಆಚರಿಸ್ತೀವಿ. ನೀವು ಯಾವ ಥರ ಆಚರಿಸ್ತೀರಿ ಅನ್ನೋದನ್ನು ಕಾಮೆಂಟ್ ಮಾಡಿ. ಹಾಗೆ ಈ ಥರದ್ದು ನಾವು ಸಿಂಪಲ್ಲಾಗಿರುವಂಥ ಪೂಜೆ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಒಂದು ಸರ್ತಿ ಬೇವು ಬೆಲ್ಲನ ಈ ಥರ ಟ್ರೈ ಮಾಡಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್, ಬಾಯ್.